श्रुतिस्मृतिपुराणानाम् आलयं करुणालयं नमामि भगवत्पाद ಶಂಕರಂ ಲೋಕಶಂಕರಂ. ನಮಸ್ಕಾರ ಆಧ್ಯಾತ್ಮಿಕ ಬಂಧುಗಳೇ ಮತ್ತು ಬಾಂಧವರೇ, ನಾನು ಸ್ವಾಮಿನಾಥನ್ ಸುಬ್ರಹ್ಮಣ್ಯನ್. ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯ ರಚಿಸಿದ ಶ್ರೀ ಸುಬ್ರಹ್ಮಣ್ಯ ಭುಜಂಗಂ ಸ್ತೋತ್ರದ 16ನೇ ಶ್ಲೋಕವನ್ನು ಈಗ ನಾವು ಅನುಭವಿಸಲಿದ್ದೀವಿ. ಶ್ಲೋಕ ಈ ಥರ ಇದೆ: ಸುತಾಂಗೋದ್ಭವೋ ಮೇಸಿ ಜೀವೇತಿ ಶಬ್ದ ಜಪನ್ಮಂತ್ರ ಮೀಶೋ ಮುದಾ ಜಿಗ್ರತೇಯ ಜಗದ್ಭಾರಭೃತ್ಯೋ ಜಗನ್ನಾಥ ತೇಭ್ಯಃ ಕಿರೀಟೋಜ್ವಲೇಭ್ಯೋ ನಮೋ ಮಸ್ತಕೇಭ್ಯಃ. ಈ ಶ್ಲೋಕದಲ್ಲಿ ಶಂಕರರು ಷಣ್ಮುಖನ ಶಿರವನ್ನು ವರ್ಣಿಸ್ತಾರೆ, ತಲೆಭಾಗವನ್ನು. ಅಂದರೆ ಪಾದದಿಂದ ಕೂದಲುವರೆಗೂ ಬಂದಿದ್ದಾರೆ. ಸುತಾಂಗೋದ್ಭವ, ಸುತ ಅಂದರೆ ಪುತ್ರ, ಮಗ. ಅಂಗ ಅಂದರೆ ದೇಹ, ಅಂದರೆ ದೇಹದ ಒಂದು ಭಾಗ. ಉದ್ಭವ ಅಂದರೆ ಹುಟ್ಟಿದವನು. ಇದು ಕುಮಾರ ಸಂಭವ, ಅಂದರೆ ಕಾರ್ತಿಕೇಯ ಹುಟ್ಟಿದ್ದ ಆ ಒಂದು ಇದನ್ನು ಕಥೆಯನ್ನು ಹೇಳ್ತದೆ. ಹಿಂದೆ ಪರಮಶಿವನ ನೇತ್ರಾಗ್ನಿಯಿಂದ 6 ಕಿಡಿಗಳು ಶರವಣ ಪುಷ್ಕರಣಿಯಲ್ಲಿ ಬಂದು ಸೇರಿ 6 ಮಗುವಾಯ್ತದೆ. ಅಂದರೆ ತಾಯಿಯ ಗರ್ಭವಾಸ ಮಾಡಿಲ್ಲ ಸುಬ್ರಹ್ಮಣ್ಯ. ತಂದೆಯೇ ನೇತ್ರಾಗ್ನಿಯಿಂದ ಬಂದವನು. ಅದಕ್ಕೋಸ್ಕರ ತನ್ನ ಒಂದು ಭಾಗ ಅಂತ ಹೇಳ್ತಾ ಇದ್ದಾರೆ ಪರಮಶಿವ. ಅದಕ್ಕೆ ಎಲ್ಲರೂ ಭಕ್ತಾದಿಗಳು ಏನು ಹೇಳ್ತಾರೆ ಅಂದರೆ, ಸುಬ್ರಹ್ಮಣ್ಯ ಒಬ್ಬನೇ ಗಂಡು ಮಗ. ಅಂದರೆ ಎಲ್ಲರೂ ತಾಯಿಯ ಹೊಟ್ಟೆಯಿಂದ ಹುಡ್ತಾರೆ, ಅದರಿಂದಾಗಿ ಅವರೆಲ್ಲ ಹೆಣ್ಣು ಮಗ ಅಂತ. ಇಲ್ಲಿ ಯಾವ ಥರ ಯೋನಿ ಭೇದ ಇಲ್ಲದೆ ನೇರವಾಗಿ ನೇತ್ರಾಗ್ನಿಯಿಂದ ಹುಟ್ಟಿದ್ದಿಂದ ಬಂದಿದ್ದರಿಂದ ಅವನ್ನ ಒಬ್ಬನೇ ಗಂಡು ಮಗ ಅಂತ ಹೇಳ್ತಾರೆ. ಅಂದರೆ ಶಿವನ ಒಂದು ಭಾಗ ಅನ್ನೋದ್ರಿಂದ ಶಿವನಿಗೂ ಸುಬ್ರಹ್ಮಣ್ಯನಿಗೂ ಯಾವ ಥರ ಭೇದವಿಲ್ಲ ಅಂತ, ಅದು ಬೇರೆಯಾಗಿ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಬಹಳ ಅದ್ಭುತವಾದ ಒಂದು ಉಪನಿಷತ್ ಶಾಂತಿ ಪಾಠ ಇದೆ. ಏನು ಹೇಳ್ತದೆ ಅದು? ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಅಂದರೆ ಆ ಪೂರ್ಣ ತತ್ವದಿಂದ ಈ ಪೂರ್ಣ ತತ್ವ ಬೇರ್ಪಡಿಸಲ್ಪಟ್ಟರೆ ಇದು ಕೂಡ ಪೂರ್ಣವಾಗಿ ಇರುತ್ತದೆ. ಅಂದರೆ ಯಾವ ಥರ ಕಡಿಮೆನೂ ಆಗಲ್ಲ, ಹೆಚ್ಚು ಆಗಲ್ಲ. ಅಂದರೆ ಶಿವತತ್ವ ಮತ್ತು ಸುಬ್ರಹ್ಮಣ್ಯ ತತ್ವ ಎರಡು ಬೇರೆ ಇಲ್ಲ. ಇದು ಒಂಥರ ಅದ್ವೈತ ಭಾವನೆ. ಶಿವನ ಸಾಕ್ಷಾತ್ಕಾರ ಪುತ್ರನಲ್ಲಿ ಪ್ರತಿಫಲಿಸ್ತದೆ ಅಷ್ಟೇ. ಜೀವೇತಿ, ಒಂದು ಮಗುವಿನ ಮುದ್ದು ಮಾಡೋ ಥರ ಹೇಳ್ತಾ ಇದ್ದಾರೆ, ನನ್ನ ಪ್ರಾಣ, ನನ್ನ ಉಸಿರು ನೀನು, ನಿನಗೆ ದೀರ್ಘಾಯುಸ್ಸು ಇರಲಿ ಅಂತ ಅರ್ಥ. ಶಿವನು ಹೇಳ್ತಾ ಇದ್ದಾನೆ, ನಿನಗೆ ದೀರ್ಘಾಯುಸ್ಸು ಇರಲಿ. ದೇವರುಗಳ ಮಧ್ಯದಲ್ಲಿ ಈ ದೀರ್ಘಾಯುಸ್ಸು ಅನ್ನೋದೆಲ್ಲ ಒಂದು ನಮ್ಮ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ. ಯಾಕಂದರೆ ಸುಬ್ರಹ್ಮಣ್ಯ ಪರಮೇಶ್ವರ ಆದಿ ಅಂತ ಇಲ್ಲದವನು.
ಅವ್ರ ಬಾಯಿಂದ ಈ ದೀರ್ಘಾಯುಸ್ಸು ಅನ್ನುವಾಗ ಮಗನಿಗೆ ತನ್ನದೇ ಅಂಗ, ಅಂದರೆ ತಾನು ಬೇರೆ ಅಲ್ಲ, ಶಿವ ಬೇರೆ ಅಲ್ಲ ಅನ್ನುವಾಗ, ಸುಬ್ರಹ್ಮಣ್ಯ ಬೇರೆ ಅನ್ನುವಾಗ ಆದಿ ಅಂತ ಇಲ್ಲದೇನೆ ಇರಬೇಕು. ಇದೆಲ್ಲ ನಮಗೋಸ್ಕರ ಹೇಳೋದು. ಜಪನ್ ಮಂತ್ರ ಈಶೋ ಶಬ್ದ. ಹಿಂದೆ ಬ್ರಹ್ಮನನ್ನು ದಂಡಿಸಿದಾಗ ತಂದೆಗೆ ಓಂಕಾರ ಮಂತ್ರವನ್ನು 2 ಸಲ ಹೇಳಿದರು ಸುಬ್ರಹ್ಮಣ್ಯ. ಅದಕ್ಕೆ ಈಗ ಶಿವನು ಸುಬ್ರಹ್ಮಣ್ಯ ಮಂತ್ರವನ್ನು ತನ್ನ ಮಗನಿಗೆ 1 ಕಿವಿ ಅಲ್ಲ 6 ಕಿವಿಗೆ ಹೇಳ್ತಾರೆ. ಈ ಸುಬ್ರಹ್ಮಣ್ಯ ಅನ್ನೋದು ಒಂದು ಮಹಾಮಂತ್ರ. ಅದಕ್ಕೆ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಅಂತ ಹೇಳಿ ಸುಬ್ರಹ್ಮಣ್ಯಂ ಅನ್ನೋ ಮಂತ್ರವನ್ನೇ ಪುನರಾವರ್ತನೆ ಆಗ್ತಾ ಇರ್ತದೆ. ಅದು ಒಂದು ಮಹಾಮಂತ್ರ. ಆ ಒಂದು ಮಹಾಮಂತ್ರವನ್ನು ಹೇಳುವಾಗ ಅದು ಯಾರಿಗೂ ಕೇಳಲಾದಂಗೆ, ಯಾರಿಗೆ ಹೇಳ್ತೀವೋ ಅವ್ರು ಮಾತ್ರ ಕೇಳಿಸ್ಕೋಬೇಕು. ಅಂದರೆ ಅಮಾರ್ಥ ಶ್ಲೋಕಗಳು ಇವೆಲ್ಲ, ಅಂದರೆ ಧ್ವನಿ ಬರಬಾರ್ದು. ಅದಕ್ಕೋಸ್ಕರ ಇವರು ಕಿವಿಯಲ್ಲಿ ಜಪಿಸುತ್ತಾರೆ, ಬೇರೆಯವ್ರಿಗೂ ಕೇಳ್ಕೊಡ್ದು ಅಂತ. ಸುಬ್ರಹ್ಮಣ್ಯ ಮಹಾಮಂತ್ರವನ್ನು ಆ ಮಹಾಮಂತ್ರ ಸ್ಮರಿಸ್ಬೇಕಂದ್ರೆ ಅಷ್ಟೇ, ಅಂದರೆ ಬಾಯಿ ಬಿಟ್ಟು ಹೇಳಂಗಿಲ್ಲ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಆದಿಶಂಕರರು ಈ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರದಲ್ಲಿ 33 ಶ್ಲೋಕ ಇದೆ. ಹಲವಾರು ಶ್ಲೋಕಗಳಲ್ಲಿ ಸುಬ್ರಹ್ಮಣ್ಯನ ಗುಹಾ ಅಂತ ಕರೆದಿದ್ದಾರೆ, ಷಣ್ಮುಖ ಅಂತ ಕರೆದಿದ್ದಾರೆ, ಕಾರ್ತಿಕೇಯ ಅಂತ ಕರೆದಿದ್ದಾರೆ, ಸ್ಕಂದ ಅಂತ ಕರೆದಿದ್ದಾರೆ, ಜಗನ್ನಾಥ ಅಂತ ಇದರಲ್ಲಿ ಕರೆದಿದ್ದಾರೆ, ಕುಮಾರ ಅಂತ ಕೂಡ ಕರೆದಿದ್ದಾರೆ. ಆದರೆ ಎಲ್ಲಿನೂ ಒಂದು ಕಡೆ ಕೂಡ ಸುಬ್ರಹ್ಮಣ್ಯ ಅಂತ ಹೇಳಿಲ್ಲ. ಗ್ರಂಥದ ಹೆಸರು ಕೂಡ ಶ್ರೀ ಸುಬ್ರಹ್ಮಣ್ಯ ಭುಜಂಗಂ ಅಂತ ಇದ್ದನ್ನು ಕೂಡ ಶ್ಲೋಕದಲ್ಲಿ ಸುಬ್ರಹ್ಮಣ್ಯ ಹೆಸರು ಬರುವುದೇ ಇಲ್ಲ. ಫಲಶ್ರುತಿಯಲ್ಲಿ ಕೂಡ ಅವ್ರು ಏನು ಹೇಳ್ತಾರೆ ಅಂದರೆ, ಈ ಭುಜಂಗ ವೃತ್ತವನ್ನು ಪಠಿಸಿದರೆ ಇಂತಿಂಥ ಫಲ ಸಿಗುತ್ತೆ ಅಷ್ಟೇ ಹೇಳ್ತಾರೆ ಹೊರತು ಸುಬ್ರಹ್ಮಣ್ಯ ಭುಜಂಗವನ್ನು ಪಠಿಸಿದ್ರೆ ಅಂತ ಹೇಳಲ್ಲ. ಇದಕ್ಕೆ ಎಷ್ಟು ಆಳವಾದ ಅರ್ಥ ಇದೆ ಅಂದರೆ, ಆಗಲೇ ಹೇಳ್ದಂಗೆ ಸುಬ್ರಹ್ಮಣ್ಯ ಅಂದರೆ ಅದು ಮಹಾಮಂತ್ರ. ಅದು ಎಲ್ಲರೂ ಕೇಳಂಗೆ ಹೇಳಬಾರ್ದು, ಮನಸ್ಸಲ್ಲೇ ಜಪಿಸಬೇಕು. ಜಪಿಸುವಂಥ ಮಂತ್ರವನ್ನು ಹಲವಾರು ಬಾರಿ ಮನಸ್ಸೊಳಗೆ ಹೇಳ್ಕೊಂಡ್ರೆ ಅದಕ್ಕೆ ಜಪ ಅಂತ ಹೇಳಿ ಹೆಸರು. ಅದಕ್ಕೆ ಆ ಜಪ ಅನ್ನೋ ಪದನೇ ಇದರಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಶಂಕರರು ಯಾಕಂದರೆ ಸುಬ್ರಹ್ಮಣ್ಯ ಭುಜಂಗವನ್ನು ಪಠಿಸ್ತಾರೆ ಅಂತ ಇಟ್ಕೊಳ್ಳೋಣ. ಆವಾಗ ಏನಾಗುತ್ತೆ, ಮಧ್ಯದಲ್ಲಿ ಎಲ್ಲಾದರೂ ಸುಬ್ರಹ್ಮಣ್ಯ ಅಂತ ಹೆಸರು ಬರುವಂಥ ಶ್ಲೋಕವನ್ನು ಅವರು ಸೇರಿಸ್ಬಿಟ್ಟಿದ್ರೆ ಎಲ್ಲ ಗುಂಪಾಗಿ ಪಾರಾಯಣ ಮಾಡುವಾಗ ಆ ಮಂತ್ರ ಮಹಾಮಂತ್ರ ಎಲ್ರಿಗೂ ಕೇಳಂಗೆ ಆಗುತ್ತೆ, ಧ್ವನಿಯಲ್ಲಿ ಆಚೆ ಬಂದ್ಬಿಡ್ತದೆ. ಆ ಥರ ಅಪ್ಪಿತಪ್ಪಿ ಕೂಡ ಆಗಬಾರ್ದು ಅನ್ನೋಕ್ಕೋಸ್ಕರ ಈ ಒಂದು ಮಹಾಮಂತ್ರವನ್ನು ಮಾತ್ರ ಅವರು ಎಲ್ಲಿನೂ ತೋರಿಸ್ಕೊಟ್ಟಿಲ್ಲ. ಮುದಾ ಜಿಗ್ರತೆ ಜ್ಞಾನ, ಆನಂದದಿಂದ ಮಗುವಿನ ಶಿರಸ್ಸನ್ನು ಮುದ್ದಿಸಿ ಗ್ರಾಣಿಸಿದನು ಯಾರು? ಶಿವನು. ಅಂದರೆ ಮೂಸಿ ನೋಡೋದು, ಪ್ರೀತಿಯಿಂದ ತಪ್ಪಿಕೊಂಡು ತಲೆನ ಮೂಸಿ ನೋಡೋದು, ಅದು ಅತಿ ಪ್ರೀತಿಯ ಒಂದು ಸೂಚನೆ. ಇದರ ಇನ್ನೊಂದು ಅರ್ಥ ಏನಪ್ಪ ಅಂದರೆ, ದೇವರಿಗೆ ಭಕ್ತನ ಶುದ್ಧ ಜ್ಞಾನ ಮತ್ತು ವಿನೀತ ಮನಸ್ಸು ದೇವರಿಗೆ ಒಂದು ಪರಿಮಳವನ್ನು ಕೊಡ್ತದೆ. ಅದಕ್ಕೋಸ್ಕರ ನಮ್ಮ ಒಂಥರ ತಲೆ ಅಂತ ಶಿರಸ್ಸು ಅಂತ ಹೇಳುವಾಗ ಅದು ಒಂದು ನಮ್ಮ ಒಂದು ಶರೀರದ ಅಂಗ ಅಂತ ನಾವು ನೋಡಬಾರ್ದು. ಶುದ್ಧ ಜ್ಞಾನ
ಮತ್ತು ವಿನೀತ ಮನಸ್ಸು ಇದು ಇದ್ದರೆ ಆ ಪರಿಮಳವನ್ನು ಮೂಸಲಕ್ಕೋಸ್ಕರ ದೇವರು ಬರ್ತಾನೆ. ಕಿರೀಟ ಉಜ್ವಲೇಭ್ಯೋ 6 ಶಿರಗಳಲ್ಲಿ, ಅಂದರೆ ಶಿರವನ್ನು ನೇರವಾಗಿ ವರ್ಣಿಸದೇ ಇದ್ರೂ ಕೂಡ ಈ ಕಿರೀಟವನ್ನು ಹೇಳ್ತಾರೆ. 6 ಕಿರೀಟಗಳಿದೆ. ಸಾಮಾನ್ಯವಾಗಿ ಎಲ್ರಿಗೂ ಒಂದು ಪ್ರಶ್ನೆ ಇದ್ದೇ ಇರ್ತದೆ, ಚಿಕ್ಕ ಮಗು ಇದಕ್ಕೋಗಿ ಕಿರೀಟನ ಏರಿಸಿದ್ರೆ ಆ ಭಾರ ತಡೀತದ? ಅದಕ್ಕೆ ಶಂಕರ ಹೇಳ್ತಾರೆ, ಅವುಗಳು ಸಾಧಾರಣ ಶಿರಸಲ್ಲ, ಜಗದ್ಭಾರ ಬುದ್ಧಿಯೋ, ಅಂದರೆ ಈ ಬ್ರಹ್ಮಾಂಡದ ಭಾರವನ್ನು ಅನಾಯಾಸವಾಗಿ 12 ಕೈಗಳಿಂದ ಎತ್ತಿ ತಲೆ ಮೇಲೆ ಇಟ್ಕೊಂಡಿರೋನು ಅಂಥ ಬ್ರಹ್ಮಾಂಡದ ಭಾರವನ್ನೇ ಇವನು ಬಹಳ ಸುಲಭವಾಗಿ ಎತ್ತುವಾಗ ಈ ಒಂದು ಕಿರೀಟದ ಭಾರ ಯಾವ ಲೆಕ್ಕಕ್ಕೂ ಇಲ್ಲ ಅಂತ ಹೇಳ್ತಾರೆ. ಅಂತ ಅಂದರೆ ನಮೋ ಮಸ್ತಕೇಭ್ಯ, ಅಂಥ ಮಸ್ತಕವನ್ನು ಅಂದರೆ ಶಿರಸ್ಸನ್ನು ನಾನು ನಮಸ್ಕರಿಸ್ತೇನೆ. ಇದರಲ್ಲಿ ಒಳ ಅರ್ಥಗಳು ಬಹಳ ಇದೆ. ಇದು ಒಂದು ಆಶೀರ್ವಾದ ಮಂತ್ರ, ಅದನ್ನು ನೆನಪಿಟ್ಕೋಬೇಕು. ಸುತಾಂಗೋದ್ಭವೋ ಮೇಸಿದೆ ಎಸಿ ಜೀವೇತಿ, ಚಿರಾಯಸು ಇರಲಿ ಅಂತ ಆಶೀರ್ವಾದ ಮಾಡುವಂಥ ಸ್ತೋತ್ರ ಇದು. ಅದರಿಂದಾಗಿ ದೊಡ್ಡವರು ಚಿಕ್ಕವರಿಗೆ ಈ ಶ್ಲೋಕವನ್ನು ಹೇಳಿ ಆಶೀರ್ವಾದ ಮಾಡಬೇಕು. ಈ ಒಂದು 14ನೇ ಶ್ಲೋಕ ಆಶೀರ್ವಾದ ಶ್ಲೋಕ ಅಂತ ಹೇಳಿದರು. ನಾವು ಕೂಡ ಶುದ್ಧ ಭಕ್ತಿಯಿಂದ ನಮ್ಮ ತಲೆಗಳ ಭಾರವನ್ನು ಅಂದರೆ ತಲೆ ಒಂದು ಜ್ಞಾನ ಕೇಂದ್ರ, ಮಿದುಳ ಇರೋದ್ರಿಂದ ಅದು ಒಂದು ಜ್ಞಾನ ಕೇಂದ್ರ. ಹೃದಯ ಕರುಣೆಯ ಕೇಂದ್ರ. ಸೊ ಈ ತಲೆಯಲ್ಲಿ ಅಹಂಕಾರ, ಬುದ್ಧಿ, ಮನಸ್ಸು ಇವೆಲ್ಲ ಭಾರ. ಇದನ್ನು ದೇವರಿಗೆ ಅರ್ಪಿಸಿದರೆ ನಮಸ್ಕಾರ ಮಾಡೋದು ಉದ್ದೇಶನೇ ಅದೇ. ನನ್ನ ಒಂದು ಈ ಅಹಂಕಾರ ಮತ್ತು ಬುದ್ಧಿ, ಮನಸ್ಸು ನನ್ನದಲ್ಲ, ಈ ಭಾರ ನನಗೆ ಬೇಡ, ನೀನೇ ಇಟ್ಕೋ ಅಂತ ಹೇಳಿ ಸಮರ್ಪಣೆ ಮಾಡೋದೇ ನಮಸ್ಕಾರ. ಆವಾಗ ಏನಾಗುತ್ತೆ, ನಮ್ಮ ತಲೆ ಮೇಲೆ ಯಾವ ಥರ ಕಿರೀಟ ಬರುತ್ತಂದರೆ ಜ್ಞಾನ ಮತ್ತು ಭಕ್ತಿಯ ಕಿರೀಟ ಬಂದು ಉಜ್ವಲವಾಗಿ ಪ್ರಕಾಶಿಸ್ತದೆ. ಅಂದರೆ ನಮ್ಮ ತಲೆ ಅಂದರೆ ನಮ್ಮ ಇಡೀ ಮೈಯಲ್ಲಿ ಕೂಡ ಒಂದು ಹೊಳಪು ಬರುತ್ತೆ. ಯಾವುದಾದ್ರು ಹೊಳಪು? ಅದು ಜ್ಞಾನ ಮತ್ತು ಭಕ್ತಿಯ ಹೊಳಪು ಬರುತ್ತೆ. ಅದರಿಂದಾಗಿ ಈ ಒಂದು ಶ್ಲೋಕವನ್ನು ನಾವು ಬೇರೆಯವ್ರಿಗೆ ಆಶೀರ್ವಾದ ಮಾಡೋಕ್ಕೋಸ್ಕರ ನಾವು ಪಠಿಸೋಣ. ನಮಸ್ಕಾರ.